ಇವತ್ತಿನ ಸಂಚಿಕೆ ಅಮೃತಧಾರೆ ಸೀರಿಯಲ್ನಲ್ಲಿ ಸದಾಶಿವ ಅವರು ಪಾರ್ಥ ಹಾಗೂ ಅವನ ಮಗಳನ್ನ ಕ್ಷಮಿಸಿ ಆಶೀರ್ವಾದ ಮಾಡ್ತಾರೆ. ಭಾಳ ಚೆನ್ನಾಗಿದೆ ಪಾತಿ. ಹೌದು, ಆನಂದ್ ಅಪರ್ಣ ಫಸ್ಟಿಗೆ ಮಾತಾಡ್ತಿರ್ತಾರೆ. ಆನಂದ್ ಹೇಳ್ತಾನೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ. ಆಗ ಅಪರ್ಣ ಹೇಳ್ತಾಳೆ ಅಂಬಾನಿಗೆ ನಾವು ಸಾಲ ಕೊಡೋದ ಅಂತ ಜೋಕ್ ಮಾಡ್ತಾನೆ. ಆಗ ಆನಂದ್ ಆಗಲ್ಲ ಚಿನ್ನ, ಏನಾದರೂ ಕೊಡಬೇಕು ಗೆಳೆಯ, ಭಾಳ ಖುಷಿಯಾಗಿದ್ದಾನೆ, ಅವ್ರ ಅಮ್ಮನಿಗೂ ಏನಾದರೂ ಕೊಡಬೇಕು, ಬಟ್ಟೆ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾನೆ. ಆಗ ಅಪ್ಪಣ್ಣ ನಾನೇ ನೋಡು ಮೊದಲು ಎಲ್ಲ ಚಾಯ್ಸ್ ಮಾಡೋದಂತ ಹೇಳ್ತಾನೆ. ಆವಾಗ ಆನಂದ್ ಚೂಸ್ ಮಾಡ್ತಾನೆ. ಮದುವೆ ಆದ ತಕ್ಷಣ ಎಲ್ಲ ಆಪ್ಷನ್ನು ನಮ್ಮದು ಮುಗದೇ ಹೋಯ್ತು ಅಂತ ಗೇಲಿ ಮಾಡ್ತಾ ಇರ್ತಾನೆ ಆನಂದ. ಆವಾಗ ಅಪ್ಪಣ್ಣ ನೀವೆಲ್ಲ ಬಾಯ್ಸು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತೀರಾ ಅಂತ ಹೇಳ್ತಾಳೆ. ಆಗಲ್ಲ ಚಿನ್ನ, ಎಲ್ಲಿಗೋದ್ರೂ ಮನೆಗೆ ವಾಪಸ್ ಬರಬೇಕು ಅಲ್ವಾ, ನಾವೇ ಯಾವಾಗಲೂ ತಲೆ ಬಗ್ಸ್ಬೇಕು ಅಂತ ಆನಂದ್ ಕೂಡ ಹೇಳ್ತಾ ಇರ್ತಾನೆ. ಸರಿ ಅಂತ ನೆಕ್ಸ್ಟ್ ಭೂಮಿಕಾ ಗೌತಮ್ ಮಾತಾಡ್ತಾ ಇರ್ತಾರೆ. ಗೌತಮ್ಗೆ ಎಷ್ಟಾದರೂ ನಿದ್ದೆನೇ ಬರ್ತಾ ಇಲ್ಲ ನೋಡ್ರಿ, ಖುಷಿ ಆದರೂ ನಿದ್ದೆ ಬರ್ತಾ ಇಲ್ಲ, ಚಿಂತೆ ಇದ್ದು ನಿದ್ದೆ ಬರ್ತಾ ಇಲ್ಲ, ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ಭೂಮಿಕಾ ಇದೆ ಅಲ್ರಿ ನಮ್ಮದು ಮುಂಚೆನ ಥರ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಹೇಳ್ರಿ ನಾನು ಅದನ್ನೇ ಟೀಚ್ ಮಾಡ್ತೀನಿ ಅಂತ ಭೂಮಿಕಾ ಹೇಳ್ತಾ ಇರ್ತಾರೆ. ಗೌತಮ್ ನಾನು ಒಂದು ಟ್ಯಾಬ್ಲೆಟ್ ಬೇಕ್ರಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತ ಹೇಳ್ತಾನೆ. ಆಗ ನಾನು ಅದನ್ನು ಬಿಡ್ಸೋಕೆ ಭಾಳ ಕಷ್ಟಪಟ್ಟಿನಿ ರೀ, ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಡಿ ಅಂತ ಭೂಮಿಕಾ ಹೇಳ್ತಾ ಇರ್ತಾರೆ. ಆಗಲ್ಲ ರೀ, ಹೋಗೋ ಒಮ್ಮೆ ನಾನೇನು ದಿನ ತಗೊತೀನ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವ್ರು ಹೇಳ್ತಾರೆ ಗೌತಮ್ ಅವರಿಗೆ, ಇಲ್ಲ ಬೇಡ ಅಂತ ಹೇಳ್ತಾರೆ. ನಿಮ್ಗೆ ಎಲ್ಲಿ ಹೋದ್ರೆ ನಿದ್ದೆ ಬರ್ತಂತ ಗೊತ್ತು, ಬರೀ ಹೋಗೋಣ ಅಂತ ಹೇಳ್ತಾರೆ. ವಾಕ್ ಮಾಡ್ತೀನಿ ಅಂತ ಮುಂಚೆ ಹೇಳ್ತಾನೆ ಗೌತಮ್. ಇಷ್ಟೊತ್ತಲ್ಲಿ ವಾಕಿಂಗ ಬೇಡ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ಅವ್ರ ಅಮ್ಮನ ರೂಮಿಗೆ. ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ಮಲ್ಲಿ ಜೆಡಿಗೆ ಫೋನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡಿರ್ತಾರೆ. ಅವ್ನು ಜೆಡಿ ಮಾತ್ರ ಅವ್ನ ಪ್ರಿಯಾನ್ಸಿ ಜೊತೆ ಇರ್ತಾನೆ. ಫಿಯಾನ್ಸಿಗೆ ಮುತ್ಕೊಡಕ್ಕೆ ಹೋಗ್ತಿರ್ತಾನೆ. ಅವಾಗ ಮಲ್ಲಿ ಫೋನ್ ಮಾಡ್ತಾಳೆ. ಆವಾಗ ಆಕೆ ಜೆ ಡಿ ಗರ್ಲ್ ಫ್ರೆಂಡು ಅವನ್ನ ದಬ್ಬುತ್ತಾಳೆ, ಕೋಪ ಮಾಡ್ಕೊತಾಳೆ. ಅವಾಗ ಜೆ ಡಿ ಹೇಳ್ತಾನೆ, ಅಷ್ಟಕ್ಕೆ ಸಿಟ್ಟಾದರೆ ಹೇಗೆ ಚಿನ್ನ ಅಂತ ಮಾತಾಡ್ತಾ ಇರ್ತಾನೆ. ಆಗ ಮಲ್ಲಿ ಫೋನ್ ಮಾಡಿದ್ನು ಅವ್ನು ಕಟ್ ಮಾಡ್ತಾನೆ, ರಿಸೀವ್ ಮಾಡಲ್ಲ. ಮತ್ತೆ ಮಲ್ಲಿ ಇನ್ನೊಂದ್ಸರಿ ಫೋನ್ ಮಾಡ್ತಾಳೆ. ಇವಳು ಬಿಡೋದೇ ಇಲ್ಲ, ನಾನು ಅವತ್ತೊಂದಿನ ಮಾಡಿದ ತಪ್ಪಿಗೆ ಇವನ್ನ ಪೂರ್ತಿ ಅನುಭವಿಸ್ತಾ ಇದ್ದೀನಿ ಅಂತ ಕಾಲ್ ಮಾಡಿ ನಾನು ಆಫೀಸಲ್ಲಿದ್ದೀನಿ, ನನಗೆ ಅದು ಇದು ಇದೆ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾನೆ. ನೆಕ್ಸ್ಟು ಆಕೆ ಜೆ ಡಿ ಲವರ್ ಕೇಳ್ತಾಳೆ, ಏನಾಯಿತು ಮನೆಗೆ ಹೋಗ್ತೀರಾ ಅಂತಂದು, ನನ್ನನ್ನು ಹಿಂಗೆ ಮಾಡಿಬಿಡ್ತೀರಾ ಅಂತ ಹೇಳ್ತಾನೆ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಡಾರ್ಲಿಂಗ್ ಅಂತ ಹೇಳಿ ಇದು ಮಾಡ್ತಾನೆ. ಆಗುತ್ತೆ ಮದುವೆ ಆಗುತ್ತೆ ಅಂತೇಳಿ ಲೈಟ್ ಆಫ್ ಮಾಡು ಅಂತೇಳಿ ಲೈಟ್ ಆಫ್ ಮಾಡ್ತಾರೆ. ನೆಕ್ಸ್ಟ್ ಗೌತಮ್ ಅಮ್ಮನ ಹತ್ರ ಬಂದು ಸುಧಾ ನೀರು ಕುಡಿಸ್ತಾ ಇರ್ತಾಳೆ ಅವ್ರ ಅಮ್ಮಗೆ. ಆಗ ಗೌತಮ್ ಭೂಮಿಕಾ ಅತ್ತಿಗೆ ಏನು ಇಷ್ಟೊತ್ತಲ್ಲೇ ಬಂದ್ಬಿಟ್ರಿ, ಏನಾದರೂ ವಿಷಯ ಇತ್ತಂತ ಸುಧಾ ಕೇಳ್ತಾಳೆ. ಏನಿಲ್ಲ ಅಂತ ಗೌತಮ್ ಬಂದು ಅಮ್ಮನ ಮಡಿಲಲ್ಲಿ ಮಲಗ್ತಾನೆ. ಭಾಳ ದಿನ ಆಯಿತು ಅಮ್ಮನ ಮಡಿಲಲ್ಲಿ ಮಲಗಿಟ್ಟು, ಅಮ್ಮ ಅನ್ನೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಮಾತಾಡ್ತಾ ಇರ್ತಾನೆ. ನಂತರ ಭೂಮಿಕಾಗೆ ಸದಾಶಿವ ಅವರು ಫೋನ್ ಮಾಡ್ತಾ ಇರ್ತಾರೆ. ಭೂಮಿಕಾಗೆ ಭಾಳ ಖುಷಿ ಆಗ್ತಾ ಇರುತ್ತೆ, ಭಾಳ ನೆನಪಾಗ್ತಿದ್ದೀರಿ ಅಂತ ಮಾತಾಡ್ತಾ ಇರ್ತಾನೆ. ಎಲ್ಲ ಬಂದಮೇಲೆ ಮಾತಾಡೋಣ, ನಾವು ಅಮ್ಮ ಇವಾಗ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಭೂಮಿಕಾಗೆ ಭಾಳ ಖುಷಿಯಾಗಿ ಬಂದು ಗೌತಮ್ ಹತ್ರ ಹೇಳ್ತಾರೆ. ಆವಾಗ ಗೌತಮ್ ಹೇಳೋಕ್ಕಿಂತ ಮುಂಚೆನೇ ಏನ್ರಿ ತವ್ರ ಮನೆಯಿಂದ ಫೋನ್ ಬಂದಿತ್ತಾ ಅಂತ ಕೇಳ್ತಾನೆ. ಆಗ ಗೌತಮ್ ಭೂಮಿಕೆ ಹೇಳ್ತಾನೆ, ಅದಂಗ್ರಿ ನಿಮಗೆ ಗೊತ್ತು ಅಂತ, ಹೆಣ್ಮಕ್ಳಿಗೆ ಭಾಳ ಖುಷಿ ಆಗುತ್ತೆ ತವ್ರ ಮನೆಯಿಂದ ಫೋನ್ ಬಂದಾಗ, ಅವೆಲ್ಲ ನಮ್ಗೆ ಗೊತ್ತಿಲ್ವಾ ಅಂತ ಇದು ಮಾಡ್ತೇನೆ. ಇನ್ನೇನು ಅತಿಥಿ ಸತ್ಕಾರ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾನೆ. ಇದು ಅವಾಗ ಭೂಮಿಕೆ ಹೇಳ್ತಾಳೆ, ಇದೆಲ್ಲ ನಮಗೆ ಗೊತ್ತಿಲ್ವಾ ಅಂದರೆ, ಇಲ್ಲರಿ ಫಾರ್ಮಾಲಿಟೀಸಿಗೆ ಹೇಳ್ದೆ ಅಂತ ಗೌತಮ್ ಅವರು ಹೇಳ್ತಾರೆ. ಮತ್ತೆ ಬೆಳಿಗ್ಗೆ ಜೆ ಡಿ ಬರ್ತಾನೆ. ಆಗ ಮಲ್ಲಿ ಹೇಳ್ತಾಳೆ, ಏನ್ರಿ ರಾತ್ರಿ ಎಲ್ಲ ಕಾದೆ ನೀವು ಬರಲೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಜೆ ಡಿ ನನಗೆ ಭಾಳ ಅರ್ಜೆಂಟ್ ವರ್ಕ್ ಇತ್ತು, ಆ ಆಫೀಸು, ಈ ಫೈಲು, ಈ ಪ್ರಾಜೆಕ್ಟು ಮೇಂಟೈನ್ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾಳೆ. ಆಗ ಮಲ್ಲಿ ಹೇಳ್ತಾಳೆ, ಮಾವ ಅವರು ಪಾರ್ಥ ಅವರು ಬೇಗ ಬರ್ತಾರೆ, ನೀವು ಬರೋದಿಲ್ಲ ಅಂತ ಮಲ್ಲಿ ಹೇಳ್ತಾಳೆ. ಅದಕ್ಕೆ ಜೆ ಡಿ ತಡಿ ಪಾರ್ಥ ಕಾಲ್ ಮಾಡ್ತೀನಿ ಅಂತೇಳಿ ಕಾಲ್ ಮಾಡಿ ಪಾರ್ಥನ ಕರೀತಾನೆ. ಆಗ ಪಾರ್ಥ ಬರ್ತಾನೆ. ಬಂದು ಹೇಳು ಪಾರ್ಥ, ಹೊಸ ಕನ್ಸ್ಟ್ರಕ್ಷನ್ ನಡೆದಿದೆ, ಎಷ್ಟು ಕೆಲಸ ಪೆಂಡಿಂಗ್ ಇದೆ ಹೇಳು, ಎಷ್ಟು ಕೆಲಸ ನಡೀತಾ ಇದೆ ಹೇಳು ಪಾರ್ಥ ಅಂತಾನೆ. ಹೌದು ಅದಕ್ಕೆ ಭಾಳ ಇದಿದೆ ಅಂತ, ಎಕ್ಟಿಕ್ ಫೀಲ್ ಇದೆ ಅಂತ ಪಾರ್ಥನೂ ಹೇಳ್ತಾನೆ. ಅದಾದ್ಮೇಲೆ ಕರೆಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ, ಅದನ್ನು ಮಾಡಿಸ್ಕೆ ಬಂದೆ ಅಂತಲ್ಲ ಅಣ್ಣ ಅಂತಲೂ ಹೇಳ್ತಾನೆ. ಅಲ್ಲಿಗೂ ಮತ್ತೆ
ನೆಕ್ಸ್ಟ್ ಆ ಅಜ್ಜಿ ಭೂಮಿಕಾ, ಎಷ್ಟು ಓಡಾಡ್ತೀಯ, ನಿನ್ನ ತಂದೆ ತಾಯಿ ಬರ್ತಾರೆ, ಬಾ ಕೂತ್ಕೋ ಬಾ, ಸುಸ್ತಾಗ್ತೀಯ ಅಂತ ಹೇಳಿ ಕೂರಿಸ್ತಾ ಇರ್ತಾಳೆ. ನೆಕ್ಸ್ಟ್ ಅಲ್ಲಿಗೆ ಸದಾಶಿವ ಮಂದಾಕಿನಿ ಅವ್ರು ಬರ್ತಾರೆ, ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆಲ್ಲ ಕೇಳ್ತಾರೆ. ಅಲ್ಲಿಗೆ ಅಜ್ಜಿ ಶಕುಂತಲ ಅವ್ರ ಅಣ್ಣ ಎಲ್ಲರೂ ಬಂದು ಮಾತಾಡಿಸ್ತಾ ಇರ್ತಾರೆ, ನೀವು ಬಂದಿದ್ದು ನಮಗೆ ಖುಷಿ ಆಯಿತು ಅಂತಂತಾಳೆ. ಆಗ ಮಂದಾಕಿನಿ, ನಿಮ್ಮನ್ನು ನೋಡಿ ನಮಗೂ ಭಾಳ ಖುಷಿ ಆಯಿತು ಅಂತ ಹೇಳ್ತಾರೆ. ಅದಾದ ನಂತರ ಅಜ್ಜಿ ಜೊತೆಗೂ ಮಾತಾಡ್ತಾರೆ, ಗೌತಮ್ ಜೊತೆಗೂ ಮಾತಾಡ್ತಾರೆ. ಗೌತಮ್ ಮಾತಾಡಿಸ್ತಾ ಇರ್ತಾನೆ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ಅಂತ. ನೆಕ್ಸ್ಟ್ ಪಾರ್ಥ ಬರ್ತಾನೆ, ಅವರನ್ನು ನೋಡಿ ಹೊರಗಡೆ ಹೋಗ್ತಾ ಇರ್ತಾನೆ. ಆಗ ಸದಾಶಿವ ಕರೆದು ಪಾರ್ಥ ಆರಾಮಿದೆಯಾ ಅಂತ ಮಾತಾಡಿಸ್ತಾನೆ. ಅದನ್ನು ನೋಡಿ ಪಾರ್ಥಗೆ ಭಾಳ ಖುಷಿಯಾಗಿ ಗಂಡ ಹೆಂಡತಿ ಇಬ್ಬರು ಬಂದು ಸದಾಶಿವ ಹಾಗೂ ಮಂದಾಕಿನಿ ಆಶೀರ್ವಾದ ತಗೊತಾರೆ. ಇಲ್ಲಿಗೆ ಇವತ್ತಿನ ಅಮೃತಧಾರೆ ಸಂಚಿಕೆ ಮುಗೀತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.